ನಮಸ್ಕಾರ ಸ್ನೇಹಿತರೆ, ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ಹೇಳ್ತಾ ಇರೋದು ದೀಪಾವಳಿ ಅಮಾವಾಸ್ಯೆ ಬಗ್ಗೆ. ದೀಪಾವಳಿ ಅಮಾವಾಸ್ಯೆ ಬಗ್ಗೆ ಮಾಹಿತಿ ಅಂತ ಅನ್ನಲಿಕ್ಕೆ ಅದರಾಗ ನಾನು ಹೇಳ್ತಾ ಇರೋದು ದೀಪಾವಳಿ ಅಮಾವಾಸ್ಯೆ ಪೂಜಾ ಸಾಮಗ್ರಿಗಳು ಮತ್ತು ಶುಭ ಮುಹೂರ್ತ ಮತ್ತು ದೀಪಾವಳಿ ಪೂಜಾ ಮಂತ್ರ ಇವುಗಳೆಲ್ಲ ಹೇಳ್ತಾ ಇದ್ದೀನಿ. ಇವನ್ನ ಆ್ಯಕ್ಚುಲಿ ಮೊದಲೇ ಹೇಳಿರ್ತಾರೆ ಎಷ್ಟೋ ಜನ. ಆದರೆ ನಾನು ಹಿಂದಿನ ದಿನ ಅಂದರೆ ನರಕ ಚತುರ್ದಶಿ ದಿವಸ ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ನೆನಪು ಉಳಿಯುತ್ತೆ. ನಾಳೆ ಪೂಜಾ ಅಂದರೆ ಇವತ್ತು ಹೇಳಿದ್ರೆ ಸ್ವಲ್ಪ ನೆನಪು ಇರ್ತದೆ, ಅದಕ್ಕೆ ಎಲ್ಲರೂ ಕೇಳಲಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೆ. ನೀವು ಇದನ್ನು ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ, ಈ ಮಾಹಿತಿ ಎಲ್ಲ ತಿಳ್ಕೊರಿ. ನಾಳೆ ನಿಮ್ಗೆ ಅಮಾವಾಸ್ಯೆ ಪೂಜಾ ಮಾಡಲಿಕ್ಕೆ ನಿಮಗೂ ಗೊತ್ತಾಗ್ತದೆ. ಇದನ್ನು ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಈ ಮಾಹಿತಿ ನಾನು ಹೇಳ್ತಾ ಇದ್ದೀನಿ. ಪ್ರತಿ ವರ್ಷವೂ ನಾವು ದೀಪಾವಳಿ ಹಬ್ಬವನ್ನು ಆಚರಿಸ್ತೀವಿ. ವರ್ಷದಿಂದ ವರ್ಷಕ್ಕೆ ಅದರ ಮಹತ್ವ ಹೆಚ್ಚಾಗ್ತಾನೆ ಹೋಗ್ತದೆ. ಈ ಹಬ್ಬನ ದೀಪಗಳಿಂದಲೋ ಅಥವಾ ದೀಪಗಳ ಬೆಳಕಿನಿಂದಲೋ ಆಚರಿಸೋದ್ರಿಂದ ಇದನ್ನು ದೀಪಾವಳಿ ಅಂತ ಕರಿತೀವಿ. ಈ 2025 ದೀಪಾವಳಿ ಹಬ್ಬವನ್ನು ಯಾವ ದಿನ ಯಾವ ಮುಹೂರ್ತ ಆಚರಿಸ್ಬೇಕು, ಮತ್ತು ದೀಪಾವಳಿ ಪೂಜಾ ಮತ್ತು ಲಕ್ಷ್ಮೀ ಪೂಜಾ ಮಾಡೋದು ಹೆಂಗೆ, ದೀಪಾವಳಿ ಪೂಜಾ ಸಾಮಗ್ರಿಗಳು ಮತ್ತು ಪಠಿಸಬೇಕಾದ ಮಂತ್ರಗಳು ಯಾವುವು, ಇವನ್ನೆಲ್ಲ ತಿಳ್ಕೊಳ್ಳೋಂತ ಬರ್ರಿ. ದೀಪಾವಳಿಯು ದೀಪಗಳ ಹಾಗೂ ಸಂತೋಷವನ್ನು ಹರಡುವ ಹಬ್ಬವಾಗಿದೆ. ಅಶ್ವಿನಿ ಮಾಸದ ಅಮಾವಾಸ್ಯೆ ತಿಥಿಯಂದು ದೀಪಾವಳಿ ಹಬ್ಬವನ್ನು ಆಚರಿಸುವ ಸಂಪ್ರದಾಯ. ಹಾಗಾಗಿ 2025 ದೀಪಾವಳಿ ಹಬ್ಬವನ್ನು ಅಕ್ಟೋಬರ್ 20ರಂದು ಸೋಮವಾರ ಆಚರಿಸ್ತೀವಿ. ದೀಪಾವಳಿ ಹಬ್ಬದ ದಿನ ಶ್ರೀರಾಮನು ತನ್ನ 14 ವರ್ಷಗಳ ವನವಾಸ ಮುಗಿಸಿ ಅಯೋಧ್ಯೆಗೆ ಹಿಂದಿರುಗಿದ ಶುಭ ಸಮಯ ಇದು. ಈ ದಿನದಂದು ಅಯೋಧ್ಯೆಯ ಜನರು ತಮ್ಮ ಪ್ರಭು ಶ್ರೀರಾಮನನ್ನು ದೀಪಗಳ ಮೂಲಕ ಸ್ವಾಗತಿಸಿಕೊಂಡರು. ಅವತ್ತಿನಿಂದ ಈ ದಿನಾನ ದೀಪಾವಳಿ ಅಂತ ಆಚರಿಸ್ಕೊಂಡು ಬರ್ಲಿಕ್ತೀವಿ. ಇದು ಬೆಳಕಿನ ಹಬ್ಬ ಅಷ್ಟೇ ಅಲ್ಲ, ಪ್ರೀತಿ, ಸಂತೋಷ ಮತ್ತು ಹೊಸ ಆರಂಭದ ಸಂಕೇತನೂ ಆಗಿದೆ. ಈ ದಿನ ಪ್ರತಿಯೊಬ್ಬರ ಜೀವನದಾಗೂ ಹೊಸ ಭರವಸೆ, ಸಕಾರಾತ್ಮಕ ಶಕ್ತಿ, ಬೆಳಕು ಎಲ್ಲ ಬರ್ತಾವೆ. ಆದ್ದರಿಂದ ಈ ದಿನವನ್ನು ಮನೆಗಳು, ದೇವಾಲಯಗಳಲ್ಲಿ ಮತ್ತು ಸಂಪತ್ತಿನ ದೇವತೆ ಲಕ್ಷ್ಮಿಯನ್ನು ಮತ್ತು ಗಣೇಶನನ್ನು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡ್ತೀವಿ. ಮನೆಗಳಷ್ಟೇ ಅಲ್ಲ, ಅಂಗಡಿ, ಬಿಸ್ನೆಸ್ ವ್ಯವಹಾರ ಮಾಡುವಂಥ ಕ್ಷೇತ್ರ ಆಗಲಿ, ಎಲ್ಲ ಕಡೆಯೂ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಇದು ಮನೆಗೆ ಸಂತೋಷ, ಸಮೃದ್ಧಿ, ಅದೃಷ್ಟ ಮತ್ತು ಪ್ರೀತಿ, ಖ್ಯಾತಿ ಎಲ್ಲ ತೊಗೊಂಬರ್ತದೆ ಈ ದೀಪಾವಳಿ ಹಬ್ಬ. ಈ 2025 ದೀಪಾವಳಿ ಹಬ್ಬದ ಕುರಿತು ಸ್ವಲ್ಪ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ, ಕೇಳ್ರಿ. ದೀಪಾವಳಿ ಹಬ್ಬದ ಮಹತ್ವ ಏನು? ಮೊದಲಿಗೆ ದೀಪಾವಳಿ ಹಬ್ಬದ ಮಹತ್ವ ಏನಂತ ತಿಳ್ಕೋಣ. ದೀಪಾವಳಿ ಹಬ್ಬವು ಪುರಾಣಗಳಿಂದಲೂ ಮಾನ್ಯತೆಯನ್ನು ಪಡೆದುಕೊಂಡು ಹಬ್ಬ ಆಗಿದೆ. ಅಂದಿನ ಆಚರಣೆಗೂ ಇಂದಿನ ಆಚರಣೆಗೂ ಭಾಳ ವ್ಯತ್ಯಾಸ ಇದೆ. ದೀಪಾವಳಿಯಿಂದ ಶ್ರೀರಾಮನು ಲಂಕಾವನ್ನು ವಶಪಡಿಸಿಕೊಂಡ ನಂತರ ಅಯೋಧ್ಯೆಗೆ ಮರಳಿದ. ಅಂದಿನಿಂದ ಪ್ರತಿ ವರ್ಷ ಅಶ್ವಿನಿ ಮಾಸದ ಅಮಾವಾಸ್ಯೆ ದೀಪಾವಳಿನ ಆಚರಿಸ್ತೀವಿ ನಾವು. ದೀಪಾವಳಿಯಂದು ಲಕ್ಷ್ಮೀ ದೇವತೆ ಮತ್ತು ಗಣೇಶನನ್ನು ವಿಧಾನಗಳಿಂದ ಪೂಜಿಸ್ತೀವಿ. ಶ್ರೀರಾಮನ ಆಗಮನವನ್ನು ಆಚರಿಸಲು ದೀಪಗಳನ್ನು ಬೆಳಗಿಸ್ತೀವಿ. ಶ್ರೀರಾಮನು ಅಯೋಧ್ಯೆಗೆ ಮರಳಿದಾಗ ಅಲ್ಲಿದ್ದಂಥ ಭಕ್ತರು, ಜನರು ಎಲ್ಲರೂ ಸೇರಿ ಶ್ರೀರಾಮಚಂದ್ರನ ದೀಪಗಳ ಮೂಲಕ ಬರಮಾಡಿಕೊಂಡ್ರು ಅಯೋಧ್ಯೆಗೆ. ಅವತ್ತಿನಿಂದ ಈ ದೀಪಾವಳಿ ಅಂತ ನಾವು ಅಂದ್ಕೊಂಡು ಅವತ್ತಿನಿಂದ ದೀಪಾವಳಿ ಹಬ್ಬವನ್ನು ಆಚರಿಸ್ಲಿಕ್ಕೀವಿ ಮತ್ತು ಅವನ ಆಗಮನವನ್ನು ಆಚರಿಸ್ಲಿಕ್ಕೆ ದೀಪವನ್ನು ಬೆಳಗಿಸ್ತೀವಿ. ಇನ್ನು ದೀಪಾವಳಿ 2025 ಶುಭ ಮುಹೂರ್ತ ಯಾವುದಂತಂದರೆ, ದೀಪಾವಳಿ ದಿನಾಂಕ 2025 ಅಕ್ಟೋಬರ್ 20ರಂದು ಸೋಮವಾರ ದೀಪಾವಳಿ ತಿಥಿ ಆರಂಭ. ಅಕ್ಟೋಬರ್ 20ರಂದು ಮಧ್ಯಾಹ್ನ 3:44ರಿಂದ ಚಾಲು ಆಗ್ತದೆ. ದೀಪಾವಳಿ ತಿಥಿ ಮುಕ್ತಾಯ ಆಗೋದು ಅಕ್ಟೋಬರ್ 21ರಂದು ಸಂಜೆ 5:55ಕ್ಕೆ. ಇನ್ನು ಲಕ್ಷ್ಮೀ ಮುಹೂರ್ತ ಯಾವಾಗ ಅಂತಂದರೆ ಸಂಜೆ 7:08ರಿಂದ ರಾತ್ರಿ 8:18ರವರೆಗೆ ಅದ. ಮತ್ತು ಪ್ರದೋಷ ಕಾಲ ಸಂಜೆ 5:46ರಿಂದ 8:18ರವರೆಗೆ. ವೃಷಭ ಕಾಲ ಸಂಜೆ 7:08ರಿಂದ 9:03ರವರೆಗೆ. ಇನ್ನು ದೀಪಾವಳಿ ಪೂಜಾ ಸಾಮಗ್ರಿಗಳು. ದೀಪಾವಳಿ ದಿವಸ ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕಂತಂದರೆ, ಪೂಜೆಗಾಗಿ ಲಕ್ಷ್ಮೀ ಮತ್ತು ಗಣೇಶನ ವಿಗ್ರಹಗಳು ಬೇಕು. ದೇವತೆಗಳ ಬಟ್ಟೆ ಬೇಕು. ದೇವತೆಗಳಿಗೆ ಬಟ್ಟೆ, ಗಂಗಾಜಲ, ಹೂವು, ಹೂಮಾಲೆ, ಸಿಂಧೂರ ಮತ್ತು ಪಂಚಾಮೃತ ಮತ್ತು ಸಿಹಿ ತಿಂಡಿಗಳು, ಸುಗಂಧ ದ್ರವ್ಯ, ಪೀಠ ಮತ್ತು ಕೆಂಪು ಬಟ್ಟೆ ಅಂದರೆ ಕಲಶ. ಯಾಕಂದರೆ ಕಲಶ ಇಡಲಿಕ್ಕೆ ಕೆಂಪು ಬಟ್ಟೆ ಬೇಕಾಗ್ತದೆ. ಇವೆಲ್ಲ ಕಲಶ ಇಟ್ಟು ಸುಗಂಧ ದ್ರವ್ಯಗಳನ್ನು ಹಾಕಿ ದೇವ್ರ ಮುಂದೆ ಇಡಲಿಕ್ಕೆ ಸಿಹಿ ತಿಂಡಿ ಮತ್ತು ನೈವೇದ್ಯಕ್ಕೆ ಮತ್ತು ಪಂಚಾಮೃತ ಇವೆಲ್ಲ ಇಡಬೇಕು. ಇವೆಷ್ಟು ದೀಪಾವಳಿ ಪೂಜಾ ಸಾಮಗ್ರಿಗಳು ಬೇಕು. ಮತ್ತು ಶಂಖ, ಆಸನ, ತಟ್ಟೆ, ಬೆಳ್ಳಿ ನಾಣ್ಯ,
ತಾವರೆ ಹೂವು, ಮಾವಿನ ಎಲೆ, ಕುಂಕುಮ, ಅಕ್ಕಿ ಧಾನ್ಯ ಮತ್ತು ವೀಳ್ಯದೆಲೆ, ತೆಂಗಿನಕಾಯಿ ಮತ್ತು ಮಣ್ಣಿನ ದೀಪಗಳ ಜೊತೆ ದೀಪ ಹಾಗೂ ದೀಪದ ಬತ್ತಿಗಳು ಇಷ್ಟು ಸಾಮಗ್ರಿಗಳು ಬೇಕು. ಅಂದರೆ ಇವು ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ಅಮಾವಾಸ್ಯೆ ದಿನ ಬೇಕಾಗ್ತವೆ. ಇನ್ನು ದೀಪಾವಳಿ ಪೂಜಾ ವಿಧಾನ ಹೆಂಗಂತಂದ್ರೆ ಲಕ್ಷ್ಮೀ ಪೂಜೆಗೆ ಮುನ್ನ ಮನೆಯ ಸ್ವಚ್ಛತೆ ವಿಶೇಷ ಮಹತ್ವದ್ದಾಗಿದೆ. ಮನೆ ಇರಲಿ, ಅಂಗಡಿ ಇರಲಿ, ವ್ಯವಹಾರದ ಯಾವುದೇ ಕ್ಷೇತ್ರನೇ ಇರಲಿ, ಅವತ್ತೆಲ್ಲ ಸ್ವಚ್ಛತೆಯದು ಮಹತ್ವ ಭಾಳ ಇರ್ತದೆ. ಆದ್ದರಿಂದ ಸ್ನಾನ ಮಾಡಿ ಹೊಸ ಬಟ್ಟೆ ಅಥವಾ ಶುದ್ಧವಾದ ಬಟ್ಟೆ ಧರಿಸ್ಕೊಂಡು ಎಲ್ಲೆಡೆ ಗಂಗಾಜಲವನ್ನು ಸಿಂಪಡಿಸಬೇಕು ಎಲ್ಲ ಕಡೆಯೂ. ಮನೆಯ ಮುಖ್ಯ ದ್ವಾರದಲ್ಲಿ ರಂಗೋಲಿ ಮತ್ತು ತೋರಣ ಹಾಕಬೇಕು. ಲಕ್ಷ್ಮೀ ಪೂಜೆಗಾಗಿ ಮೊದಲು ಸ್ವಚ್ಛವಾದ ಪೀಠದ ಮೇಲೆ ಹೊಸ ಕೆಂಪು ಬಟ್ಟೆ ಹರಡಬೇಕು. ಪೀಠದ ಮೇಲೆ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಗಳನ್ನು ಇಡಬೇಕು ಮತ್ತು ಪೀಠವನ್ನು ಅಲಂಕಾರಿಕ ವಸ್ತುಗಳಿಂದ ಅಲಂಕರಿಸಬೇಕು. ಬರೀ ವಿಗ್ರಹಗಳನ್ನು ಇಟ್ಟರಲ್ಲ, ಮತ್ತು ಅದು ಮೊದಲು ಅದನ್ನೆಲ್ಲ ಅಲಂಕಾರದಿಂದ ಅಲಂಕರಿಸಿ ಆಮೇಲೆ ವಿಗ್ರಹಗಳನ್ನು ಇಡಬೇಕು, ಲಕ್ಷ್ಮೀದಾಗಲಿ ಗಣೇಶನಾಗಲಿ. ಲಕ್ಷ್ಮೀ ಗಣೇಶನ ವಿಗ್ರಹವನ್ನು ಅಲಂಕರಿಸಿ ಲಕ್ಷ್ಮಿಗೆ ಕೆಂಪು ಬಣ್ಣದ ಚುನರಿಯನ್ನು ಅರ್ಪಿಸಬೇಕು. ಒಂದು ಶುದ್ಧವಾದ ಕಲಶದಲ್ಲಿ ನೀರು ತುಂಬಿಸಿ ಪೀಠದ ಬಳಿ ಇಡಬೇಕು. ದೇವರಿಗೆ ತಿಲಕ ಹಚ್ಚಿ ಮತ್ತು ಪೂಜಾ ಮಾಡೋರು ತಾವೂ ತಿಲಕವನ್ನು ಹಚ್ಕೊಂಡು ಕೂತ್ಕೋಬೇಕು. ಪೌರೋಹಿತರ ಕರೆಸಿ ಮಾಡೋರು ಮಾಡ್ಬೋದು, ಅಥವಾ ತಮಗೆ ಗೊತ್ತಿತ್ತಂದರೆ ಪೂಜಾದ್ದು ತಾವೂ ಮಾಡ್ಬೋದು. ಲಕ್ಷ್ಮೀ ಮತ್ತು ಗಣೇಶನನ್ನು ಹೂವಿನ ಮಾಲೆಗಳಿಂದ ಅಲಂಕರಿಸಿ ಮತ್ತು ದೇವಿಗೆ ತಾಜಾ ಹೂವುಗಳನ್ನು ಅರ್ಪಿಸಬೇಕು. ಈ ಸಮಯದಲ್ಲಿ ಕಮಲದ ಹೂವನ್ನು ಅರ್ಪಿಸಲು ಮರೆಯಲಿಕ್ಕೆ ಹೋಗಬಾರ್ದು. ಯಾಕಂದರೆ ಲಕ್ಷ್ಮಿಗೆ ಕಮಲದ ಹೂವು ಅಂದರೆ ಭಾಳ ಶ್ರೇಷ್ಠ. ಅದಕ್ಕೆ ಈ ಸಮಯದ ಕಮಲ ಹೂವನ್ನು ಅರ್ಪಿಸ್ಲಿಕ್ಕೆ ನಾವು ಒಟ್ಟು ಮರಿಬಾರ್ದು. ಅಕ್ಕಿ ಧಾನ್ಯಗಳು, ಬೆಳ್ಳಿ ನಾಣ್ಯಗಳು, ಹಣ್ಣುಗಳು ಮತ್ತು ಸಿಹಿ ತಿಂಡಿ ನೈವೇದ್ಯ ಇವೆಲ್ಲನೂ ಇಡಬೇಕು. ಈ ದಿನ ನೀವು ಯಾವುದೇ ಹೊಸ ವಸ್ತು, ಚಿನ್ನ ಅಥವಾ ಬೆಳ್ಳಿ ಖರೀದಿಸಿದರೆ ಅದನ್ನು ಲಕ್ಷ್ಮಿ ಮುಂದೆ ಇಡಬೇಕು. ಶುದ್ಧ ದೇಸಿ ತುಪ್ಪ ತಂದು ಹಚ್ಚಿ ಮನೆ ಮೂಲೆಯಲ್ಲಿ ಕನಿಷ್ಠ 21 ದೀಪವನ್ನು ಹಚ್ಚಬೇಕು. ಮೊದಲು ಗಣೇಶನಿಗೆ ಆರತಿ ಮಾಡಿ ನಂತರ ಲಕ್ಷ್ಮಿಗೆ ಆರತಿ ಮಾಡಬೇಕು. ಲಕ್ಷ್ಮಿ ಮತ್ತು ಗಣೇಶ ಮಂತ್ರ ಎರಡೂ ಹೇಳಬೇಕು. ಕೊನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುವಾಗ ಪೂಜೆ ಸಮಯದಲ್ಲಿ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ, ನಮ್ಮದೇನಾದರೂ ಪೂಜೆಯಲ್ಲಿ ಸ್ವಲ್ಪ ಏನೋ ತಪ್ಪಾಗಿದ್ದರೆ, ದೋಷ ಆಗಿದ್ದರೆ, ನಾವೇನು ತಪ್ಪುಗಳು ಮಾಡಿದ್ರೆ ದಯವಿಟ್ಟು ಕ್ಷಮೆ ಕೇಳ್ಕೋಬೇಕು. ಇನ್ನು ದೀಪಾವಳಿ ಪೂಜೆಯಲ್ಲಿ ಒಂದು ಮಂತ್ರ ಅದ, ಆ ಮಂತ್ರವನ್ನು ನಾವು ಮರಿಲಾರದೆ ಹೇಳಬೇಕು. ಅದು ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ಇನ್ನೊಮ್ಮೆ ಹೇಳ್ತೀನಿ, ಓಂ ಹ್ರೀಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ. ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿ ದೇಹಿ ಸರ್ವ ಸೌಭಾಗ್ಯಂ ದೇಹಿ ಮೇ ಸ್ವಾಹ. ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿ ದೇಹಿ ಸರ್ವ ಸೌಭಾಗ್ಯಂ ದೇಹಿ ಮೇ ಸ್ವಾಹ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ. ಓಂ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ. ಓಂ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ. ಧನದಾಯ ನಮಸ್ತಭ್ಯಂ ನಿಧಿ ಪದ್ಮದೀಪಾಯ ಚ. ಧನದಾಯ ನಮಸ್ತಭ್ಯಂ ನಿಧಿ ಪದ್ಮದೀಪಾಯ ಚ. ಭಗವಾನ್ ತ್ವಪ್ರಸಾದೇನ ಧನಧಾನ್ಯಾದಿ ಸಂಪದ. ಭಗವಾನ್ ತ್ವಪ್ರಸಾದೇನ ಧನಧಾನ್ಯಾದಿ ಸಂಪದ. ಓಂ ಗಂ ಗಣಪತಿಯೇ ನಮಃ. ಓಂ ಗಂ ಗಣಪತಿಯೇ ನಮಃ. ಓಂ ಶ್ರೀಂ ಶ್ರೀಂ ನಮಃ. ಓಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ನಮಃ. ಇದೊಂದು ದೀಪಾವಳಿಯಲ್ಲಿ ನಾವು ಹೇಳೋ ಒಂದು ಮಂತ್ರ. ಈ ಮಂತ್ರ ಲಕ್ಷ್ಯ ಕೊಟ್ಟು ಕೇಳಿಕೊಂಡು ಈ ಮಂತ್ರ ಪಠಣೆ ಮಾಡಿರಿ ಮತ್ತು ಪೂಜೆಯನ್ನು ನಿರ್ವಿಘ್ನವಾಗಿ ಮಾಡಿರಿ. ಎಲ್ಲ ಗಣೇಶನ ಪೂಜೆ ಮಾಡಿರ್ತೀರಿ, ಲಕ್ಷ್ಮೀ ಪೂಜೆ ಮಾಡಿರ್ತೀರಿ, ಯಾವುದೇ ವಿಘ್ನ ಬರೋದಿಲ್ಲ. ಎಲ್ಲ ಒಂದು ಹೊಸ ವರ್ಷದ ಥರ ಇದು ಒಂದು ನಮಗೆ ಮುಂದಿನ ದೀಪಾವಳಿದಾಗ ಯಾವುದೇ ಒಂದು ತಾಪತ್ರೆಗಳು ಬರಲಾರ್ದಂಗೆ ಮನೆ ಆಗಲಿ ಮತ್ತು ಅಂಗಡಿ ಆಗಲಿ, ವ್ಯವಹಾರದ ಯಾವುದೇ ಕ್ಷೇತ್ರ ಆಗಲಿ ಯಾವುದೇ ಸಮಸ್ಯೆ ಬರಲಾರ್ದಕ್ಕೆ ನಾವು ದೀಪಾವಳಿಯ ದಿವಸ ಪೂಜೆ ಮಾಡಲೇಬೇಕು. ಈ ಪೂಜಾ ವಿಧಾನ ಮತ್ತು ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಮತ್ತು ಮಂತ್ರಗಳು ಮತ್ತು ಇದನ್ನೆಲ್ಲ ನಾ ಹೇಳೀನಿ, ಅದನ್ನು ಕೇಳಿಕೊಂಡು ನೀವು ಅದನ್ನು ಆಚರಣೆ ಮಾಡಿದರೆ ದೀಪಾವಳಿ ಅಮಾವಾಸ್ಯೆ ಪೂಜಾದ್ದು ಒಂದು ನಿಮಗೂ ಸೌಭಾಗ್ಯ ಸಿಗ್ತದೆ. ದೀಪಾವಳಿ ಅಮಾವಾಸ್ಯೆ ದಿವಸ ಪೂಜೆ ಮಾಡೋ ಹೊತ್ತಿನಲ್ಲಿ ಬೇಕಾಗಿರುವಂಥ ವಿಷಯಗಳನ್ನೆಲ್ಲ ನಾನು ಹೇಳೀನಿ. ನೀವು ಅದನ್ನು ಸ್ಕಿಪ್ ಮಾಡೋದ ಕೇಳಿರಿ. ಯಾಕಂದ್ರೆ ನಾಳೆ ನೀವು ದೀಪಾವಳಿ ಅಮಾವಾಸ್ಯೆ ಪೂಜೆ ಮಾಡೋರಿಗೆ ಇದೊಂದು ಅನುಕೂಲ ಆಗ್ತಂತ ನಾನು ಹೇಳೀನಿ. ಈ ವಿಡಿಯೋನ ನೋಡಿರಿ, ಇದನ್ನು ಸಂಪೂರ್ಣವಾಗಿ ನೋಡಿರಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮತ್ತು ಇದುವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.